15ರಂದು ಶಿವಮೊಗ್ಗ ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ನಮ್ಮೂರ ಬಳಗದ ವತಿಯಿಂದ ರಾಷ್ಟ್ರಮಟ್ಟದ ಟಗರು ಕಾಳಗ ಆಯೋಜನೆ ಮಾಡಲಾಗಿದೆ. ಸದ್ಯ ಈ ಕಾಳಗದಲ್ಲಿ ವಿಶೇಷ ಲಕ್ಕಿ ಡ್ರಾ ಒಂದನ್ನು ಘೋಷಿಸಿದೆ. ಈ ಕುರಿತು ನಮ್ಮೂರ ಬಳಗದ ಸಮಿತಿಯ ಪ್ರಮುಖರಾದ ನಾಗರಾಜ್ ಕಂಕಾರಿ ಅವರು ಮಾಹಿತಿ ನೀಡಿದ್ದು, ಈ ಟಗರು ಕಾಳಗದ ಹಿನ್ನೆಲೆಯಲ್ಲಿ ಪ್ರೇಕ್ಷಕರಿಗಾಗಿ ಕೇವಲ 100 ರೂಪಾಯಿ ಲಕ್ಕಿ ಟಿಕೆಟ್ ವ್ಯವಸ್ಥೆ ಮಾಡಲಾಗಿದೆ. ಈ ಟಿಕೆಟ್ ಖರೀದಿಸುವ ಮೂಲಕ ಸಾರ್ವಜನಿಕರು ಬಹುಮಾನ ಗೆಲ್ಲುವ ಅವಕಾಶ ಪಡೆಯಬಹುದಾಗಿದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದ 3 ಅದೃಷ್ಟಶಾಲಿಗಳಿಗೆ ತಲಾ 30 ಕೆಜಿ ತೂಕದ 3 ಕುರಿಗಳನ್ನು ಬಹುಮಾನವಾಗಿ ನೀಡಲಾಗುವುದು ಎಂದು ತಿಳಿಸಿದರು. ಇವತ್ತು ಆತ್ಮೀಯರೇ, ನಮ್ಮೂರ ಬಳಗ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಾವು ಈ ಬಾರಿ ನಾವೆಲ್ಲರೂ ಸೇರಿ ಒಂದು ರಾಷ್ಟ್ರಮಟ್ಟದ ಟಗರು ಕಾಳಗ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಸಮಾನ ಮನಸ್ಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ನಮ್ಮೆಲ್ಲ ಪ್ರಮುಖರು ಸೇರ್ಕೊಂಡು ಒಂದು ಚರ್ಚೆಯನ್ನು ಮಾಡಿದ್ವಿ. ಶಿವಮೊಗ್ಗ ನಗರದ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ದಿನನಿತ್ಯ ವಾಕಿಂಗು ಅಲ್ಲೆಲ್ಲ ಇರ್ತೀವಿ. ಹಾಗೆ ಅಲ್ಲಿಯ ಕ್ರೀಡಾಪಟುಗಳು ಜೊತೆಯಾಗಿ ನಾವೆಲ್ಲ ಅಲ್ಲಿ ಒಂದು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಈ ಬಾರಿ ಒಂದು ರಾಷ್ಟ್ರಮಟ್ಟದಲ್ಲಿ ಒಂದು ಟಗರು ಕಾಳಗ ನಡೆಸಬೇಕು ಅನ್ನೋದನ್ನು ಯೋಚನೆ ಮಾಡಿ ಅದಕ್ಕೊಂದು ಹೆಸರನ್ನು ಸೂಚಿಸಬೇಕು ಅಂತ ಹೇಳಿ ಹಾಗೆ ಒಂದು ಸಭೆ ಕರೆದ ಸಂದರ್ಭ ಒಂದು 140 ಜನ ಸದಸ್ಯರುಗಳು ಆಗಿ ಬಂದರು. ಅದಾದಮೇಲೆ ಇವತ್ತು 260 ಜನ ಸಂಚಾಲಕರುಗಳಾಗಿ ನಮ್ಮ ಸದಸ್ಯರುಗಳಾಗಿ ನಮ್ಮೂರ ಬಳಗದ ವತಿಯಿಂದ ನಾವೆಲ್ಲ ಸೇರ್ಕೊಂಡು ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಟಗರು ಕಾಳಗ ನಡೆಸಬೇಕು. ವಿಶೇಷ ಏನಪ್ಪ ಅಂದರೆ ಇವತ್ತು ಗ್ರಾಮೀಣ ದೇಶೀಯ ಪರಂಪರೆಯುಳ್ಳಂತಹ ಟಗರು ಕಾಳಗ ಇರ್ಬೋದು, ಕುಸ್ತಿ ಇರ್ಬೋದು, ಇವೆಲ್ಲ ನಾವು ಈ ಜಾತ್ರೆ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳು ನಾವು ಮಾಡ್ತೀವಿ. ಈ ನಿಟ್ಟಿನಲ್ಲಿ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ 24ನೇ ತಾರೀಕು ಇರೋದ್ರಿಂದ ಅಲ್ಲಿಂದ 5 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಆದರೆ ನಾವು ಒಂದು 15 ದಿವಸ ಮುಂಚೆನೇ ಈ ಒಂದು ರಾಷ್ಟ್ರಮಟ್ಟದ ಟಗರು ಕಾಳಗ ತಾಯಿ ನಮ್ಮೂರ ದೇವತೆ, ನಮ್ಮೂರ ಜಾತ್ರೆಯ ಪ್ರಯುಕ್ತ ನಮ್ಮೂರ ಬಳಗ ಅಂತ ಹೆಸರನ್ನ ನಾಮಕರಣ ಮಾಡಿ ನಮ್ಮೂರ ಬಳಗ ಇದು ಕೇವಲ ಒಂದು ಸಂಘಟನೆ ಇಂದಿನಿಂದನೇ ಹುಟ್ಟಿರುವಂಥದ್ದು. ಏಕೆಂದರೆ ಈ ಜಾತ್ರಾ ಸಂದರ್ಭದಲ್ಲಿ ನಮ್ಮೆಲ್ಲರ ಉದ್ದೇಶ ಒಂದಿತ್ತು, ಈ ಥರದೊಂದು ಶಿವಮೊಗ್ಗದಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಸ್ಪೋರ್ಟ್ಸು ಮತ್ತು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡೋಕ್ಕೆ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ನಮ್ಮೆಲ್ಲರಲ್ಲೂ ಇತ್ತು. ಹಾಗಾಗಿ ಇವತ್ತು ನಮ್ಮೂರ ಬಳಗದ ವತಿಯಿಂದ ರಾಷ್ಟ್ರಮಟ್ಟದ ಟಗರು ಕಾಳಗವನ್ನು ನಾವು ಇದೇ ಫೆಬ್ರವರಿ 15ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಗೆ ನಗರದ 10 ಗಂಟೆಗೆ ಅಲ್ಲಮಪ್ರಭು ಮೈದಾನದಲ್ಲಿ ಈ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಟಗರು ಕಾಳಗ ನಡೆಯುತ್ತೆ. ಅನುಭವ ಮಂಟಪದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ನಮ್ಮ ರಂಗನಾಥ್ ಅವರು ಹೇಳಿದ್ರು, ದಾಸೋಹದ ಒಂದು ದೊಡ್ಡದೊಂದು ಫೋಟೋ ಇಟ್ಬಿಟ್ಟು ಅಲ್ಲಿಂದಲೇ ದಾಸೋಹ ಸ್ಟಾರ್ಟ್ ಮಾಡೋದು ನಮ್ಮದು. ಬೆಳಿಗ್ಗೆ ಶಿವಪೂಜೆ ಇರೋದ್ರಿಂದ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಸಮಿತಿ ಎಲ್ಲ 250 ಜನರು ಕೂಡ ಶಿವಪೂಜೆ ಮುಗಿಸ್ಕೊಂಡು ದಾಸೋಹ ಸ್ಟಾರ್ಟ್ ಆಗುತ್ತೆ. ಅದು ಒಂದು 8 ಗಂಟೆ 8:30 ಸ್ಟಾರ್ಟ್ ಆದ ದಾಸೋಹ ರಾತ್ರಿ 3 ಗಂಟೆ ತನಕ ಇರುತ್ತೆ. ಯಾಕಂತಂದರೆ ಕಾರ್ಯಕ್ರಮ ನಮ್ಮದು 3 ಗಂಟೆ ತನಕನೂ ಇರುತ್ತೆ. ಬೇರೆ ಬೇರೆ ಊರುಗಳಿಂದ ಎಲ್ಲ ಬರ್ತಿರ್ತಾರಲ್ಲ ಅವರೆಲ್ಲರೂ ಇವಾಗ ಬೆಳಗಾಮು ಬೇರೆ ಬೇರೆ ಬರೋರು ಕೂಡ 2 ಗಂಟೆ 3 ಗಂಟೆ ವೇದಿಕೆ ಬರ್ತಾರೆ. ಹಂಗಾಗ್ಬಿಟ್ಟು ಫೆಡ್ಲೈಟ್ ಇರುತ್ತೆ. ದಯವಿಟ್ಟು ಇದೊಂದನ್ನು ಸ್ವಲ್ಪ ಗಮನಿಸಬೇಕು. ಫೆಡ್ಲೈಟ್ ಇರೋದ್ರಿಂದ ಬೆಳಿಗ್ಗೆ ಜಾವ 3 ಗಂಟೆ ತನಕ ಕಾರ್ಯಕ್ರಮ ಇರುತ್ತೆ. ಮತ್ತು ಆಸನದ ವ್ಯವಸ್ಥೆಗಳೆಲ್ಲ ಇರುತ್ತೆ, ಪಿಂಕ್ ಝೋನ್ ವ್ಯವಸ್ಥೆ ಇರುತ್ತೆ. ಹಿರಿಯ ನಾಗರಿಕರಿಗೆಲ್ಲ ಹೇಳಿದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದರೆ ಒಂದು 100 ರೂಪಾಯಿ ಟಿಕೆಟ್ ಮಾಡಿದ್ದೀವಿ. ನಮ್ಮ ಸೋಮಣ್ಣನ ಅಭಿಪ್ರಾಯ ಕೊಟ್ಟಿದ್ದರು. ಸೊ 100 ರೂಪಾಯಿ ಟಿಕೆಟ್ ಅಂದರೆ 30 kg ಅಂದಾಜು 30 kg ತೂಕ ಮಾಡೋ ಇರುವಂಥ ಒಂದು 3 ಕುರಿಗಳನ್ನ ಅವತ್ತಿನ ದಿವಸ ಲಕ್ಕಿ ಡ್ರಾ ಮೂಲಕ ನಮ್ಮೇನು ಗಣ್ಯರುಗಳು ಬರ್ತಾರೆ ಅವರು ಲಕ್ಕಿ ಡ್ರಾ ತೆಗಿತಾರೆ. ಆ ಲಕ್ಕಿ ಡ್ರಾ ತೆಗೆಯೋದ್ರ ಮೂಲಕವಾಗಿ ಅವರು ಲಕ್ಕಿ ಯಾರಿರ್ತಾರೋ ಅವರಿಗೆ 30 kg ಒಂದು ಕುರಿನ ಆ ಥರದ್ದು 3 ಡಿಪ್ ತೆಗಿತೀವಿ. ತಿಂಗಳಲ್ಲಿ 2 ಹಬ್ಬ ಒಂದು ಮಾರಿ ಜಾತ್ರೆ, ಹಾಗಾಗಿ ಅದನ್ನು ಶುಭಾಶಯನ ಕೋರ್ತಾ ಇವತ್ತು ಅಲ್ಲಮಪ್ರಭು ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮೂರ ಬಳಗದ ವತಿಯಿಂದ ಏನು ನಾವು ಕುರಿ ಕಾಳಗವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಕುರಿ ಕಾಳಗಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ
ಮಧು ಬಂಗಾರಪ್ಪನವ್ರು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವ್ರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಾವು ಮಧು ಬಂಗಾರಪ್ಪನವ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಏನಂತ ಅಂದರೆ, ನಮಗೆ ಟಗರು ಕಾಳಗ ಅಂದಾಕ್ಷಣಕ್ಕೆ ಬರ್ತಕ್ಕಂಥದ್ದು ಶಿವಣ್ಣ. ಯಾಕೆಂದರೆ ಒಂದು ಗ್ರಾಮ್ ಅಂಬಾಸಿಡರ್ ಇದ್ದಂಗೆ ಅಂತಾರೆ. ಹಾಗಾಗಿ ಟಗರು ಕಾಳಗ ಅಂತ ಬಂದಾಗ ನೆನಪಿಗೆ ಬರ್ತಕ್ಕಂಥ ಶಿವಣ್ಣ. ಹಾಗಾಗಿ ಮಧು ಬಂಗಾರಪ್ಪರ ಜೊತೆಗೆ ಈಗಾಗಲೇ ನಾವು ಮಾತುಕತೆಯನ್ನು ಮಾಡಿದ್ದೀವಿ. ಆ ಇನಾಗ್ರೇಷನಿಗೆ ಶಿವಣ್ಣವ್ರನ್ನ ಆ ಕಾರ್ಯಕ್ರಮಕ್ಕೆ ಕರೆಸಬೇಕು. ಜೊತೆಗೆ ಮಧು ಬಂಗಾರಪ್ಪರು ಕೂಡ ಅವತ್ತು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ನಮ್ಮ ಸ್ಥಳೀಯ